Hi everyone, welcome to Open for TP channel. ನಾನು ನಿಮ್ಮ ಸುಬ್ರಹ್ಮಣ್ಯ and this is day 3 of $10 Go challenge. So day 3 ಇವತ್ತು 24 ಏಪ್ರಿಲ್. ಸೊ ಇವತ್ತು ಕೂಡ ನಾನು BTC USD ಅಲ್ಲಿ ಒಂದು ಸ್ಮಾಲ್ ಸ್ಕ್ಯಾಲ್ಪಿಂಗ್ ಟ್ರೇಡನ್ನು ನಾನು ತಗೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು PNL ಕೂಡ ನಿಮಗೆ ಕಾಣಿಸ್ತದೆ ಆ್ಯಂಡ್ 15 ಮಿನಿಟ್ಸಲ್ಲಿ ಹೋಗಿ ನೋಡೋಣ ನಾನು ಯಾಕೆ ಈ ಟ್ರೇಡ್ ತಗೊಂಡೆ ಅಂತ. ಓಕೆ, ಸೊ ನಿನ್ನೆ PNL ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನಿನ್ನೆ ನಾನು ಆಲ್ರೆಡಿ ನಿಮಗೆ ಸೆಕೆಂಡ್ ಡೇ ವಿಡಿಯೋಲಿ ನಾನು ಹೇಳಿದಾಗೆ ಈ ಟ್ರೇಡನ್ನು ನಾನು ಎಕ್ಸಿಕ್ಯೂಟ್ ಮಾಡಿದ್ದೆ. ಸೊ ಅದಾದ್ರ ಮೇಲೆ ಮಾರ್ಕೆಟು ನೀವು ನೋಡ್ತಾ ಇರ್ಬೋದು, ಈ ಒಂದು ಲೆವೆಲ್ ಏನಿದೆ, ಈ ಒಂದು ಲಿಕ್ವಿಡಿಟಿ ಲೆವೆಲ್ ಏನಿದೆ, ಸೊ ಈ ಲೆವೆಲ್ಗೆ ಆಲ್ರೆಡಿ ಮಾರ್ಕೆಟ್ ಬಂದು ಇಲ್ಲಿಂದ ಮತ್ತೆ ಲಿಕ್ವಿಡಿಟಿ ಗ್ರಾಬ್ ಮಾಡ್ತು. ಓಕೆನಾ, ನೀವು ನೋಡ್ತಾ ಇರ್ಬೋದು ಈ ಲೆವೆಲಿಂದ ಮತ್ತೆ ಲಿಕ್ವಿಡಿಟಿ ಗ್ರಾಬ್ ಮಾಡಿ ಇಲ್ಲಿಂದ ಸಣ್ಣದಾಗಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ತು. ಓಕೆನಾ, ಇಲ್ಲಿಂದ ಸಣ್ಣದಾಗಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್, ಈ ಲೆವೆಲಲ್ಲಿ ಒಂದು ಕ್ಯಾರೆಕ್ಟರ್ನ ಚೇಂಜ್ ಮಾಡಿ ಮಾರ್ಕೆಟು ಇಲ್ಲಿಂದ ಮತ್ತೆ ಮಾರ್ಕೆಟ್ ಅಪ್ವರ್ಡ್ಸ್ ಆಗೋಯ್ತು. ಸೊ ಇದು ನೋಡ್ಬೋದು, ಇದು ಅಸೆಂಡಿಂಗ್ ಚಾನಲಲ್ಲಿ ಮಾರ್ಕೆಟ್ ಹೋಗ್ತಾ ಇತ್ತು ಸ್ಟ್ರೈಟ್ ಆಗಿ. ಸೊ ಇದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದಾದ್ರ ಮೇಲೆ ನನ್ನ ಆರ್ಡರ್ ಬ್ಲಾಕ್ ಏರಿಯಾ ಏನಿದೆ ಇದು. ಓಕೆ, ಸೊ ಈ ಏರಿಯಾ ಬಂದ್ಬಿಟ್ಟು ನಂದು ಪೂರ್ತಿ ಆರ್ಡರ್ ಬ್ಲಾಕ್ ಏರಿಯಾ ಆಗಿತ್ತು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಈ ಲೆವೆಲಿಗೆ ರೀಚ್ ಆದ್ರ ಮೇಲೆ ಇಲ್ಲಿಂದ ನನಗೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ ಅಂತ. ಸೊ ನಾನು ಅದಕ್ಕೋಸ್ಕರ 5 ಮಿನಿಟ್ ಟೈಮಿಂಗ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಓಕೆನಾ, 5 ಮಿನಿಟಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ತೋರಿಸ್ತೀನಿ ಇವಾಗ. ಓಕೆ, ಮಾರ್ಕೆಟಲ್ಲಿ ಆಲ್ರೆಡಿ ಒಂದು ಮೂವ್ ಕರೆಕ್ಷನ್ ತಗೊಂಡು ಕ್ಯಾರೆಕ್ಟರ್ ಚೇಂಜ್ ಮಾಡಿ ಮಾರ್ಕೆಟ್ ಏನಾಗ್ತಿದೆ, ಚಾನಲಲ್ಲಿ ಮೂವ್ ಆಗ್ತಾ ಇದೆ. ಓಕೆನಾ, ಸ್ಟ್ರೈಟ್ ಟ್ರೆಂಡಲ್ಲಿ ಮೂವ್ ಆಗ್ತಿದೆ ಮಾರ್ಕೆಟು. ಓಕೆ, ಸೊ ಇದನ್ನ ನಾನು ಅಬ್ಸರ್ವ್ ಮಾಡಿದವನು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವಾಗ ಮಾರ್ಕೆಟಲ್ಲಿ ಈ ಥರ ಟ್ರೆಂಡು ಹೋಗ್ತಾ ಇರುತ್ತೋ, ಸೊ ಈ ಟ್ರೆಂಡಲ್ಲಿ ಒಂದು ಸಪ್ಲೈ ಝೋನ್ ಹತ್ರ ಮಾರ್ಕೆಟ್ ರೀಚ್ ಆದ್ರ ಮೇಲೆ ಅಲ್ಲಿಂದ ಒಂದು ಡೌನ್ಫಾಲ್ ಅನ್ನೋದು ಸಿಗುತ್ತೆ. ಸೊ ವೆರಿ ಕ್ವಿಕ್ ಡೌನ್ಫಾಲ್ ಅನ್ನೋದು ಸಿಗುತ್ತೆ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಸೊ ಈ ಲೆವೆಲ್ನ ಬ್ರೇಕ್ ಮಾಡ್ತು. ಅದಾದ್ಮೇಲೆ ಮತ್ತೆ ಲಿಕ್ವಿಡಿಟಿ ಇಲ್ಲೆಲ್ಲ ತುಂಬ ಕಡೆ ಲಿಕ್ವಿಡಿಟಿ ಬಿಟ್ಟಿತ್ತು. ಅದಾದ್ಮೇಲೆ ಮತ್ತೆ ಈ ಲೆವೆಲಿಂದ ಮೇಲ್ಗಡೆ ಹೋಯಿತು. ಬಟ್ ನೀವು ನೋಡ್ತಾ ಬರ್ಬೋದು ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ತಾ ಇದೆ. ಎಷ್ಟು ಮಾರ್ಕೆಟ್ ಅಪ್ಪಲ್ಲಿ ಪ್ರೈಸ್ ಅಪ್ಪಲ್ಲಿ ಹೋಗ್ತಾ ಇದೆಯೋ ಅಷ್ಟೇ ಸೆಲ್ಲಿಂಗ್ ಪ್ರೆಷರ್ ಕೂಡ ಬರ್ತಾ ಇದೆ ಆಯ್ತಾ. ಸೊ ಈ ಆರ್ಡರ್ ಬ್ಲಾಕ್ ಏರಿಯಾಕ್ಕೆ ಬಂದ ತಕ್ಷಣನೇ ರಿಯಾಕ್ಷನ್ ತೋರ್ಸೋಕ್ಕೆ ಶುರುವಾಯಿತು. ಓಕೆನಾ, ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬಂತು, ಅದಾದ್ಮೇಲೆ ಎಂಗಲ್ಫ್ ಆಯಿತು. ಸೊ ನಾನು ಅಬ್ಸರ್ವ್ ಮಾಡ್ತಿದ್ದೆ, ನೋಡೋಣ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ಬರಲಿ, ಇನ್ನೊಂದು ಕ್ಯಾಂಡಲ್ ಏನಾಗುತ್ತೆ ಅಂತೇಳಿ ನೋಡೋಣ ಅಂತ ಕಾಯ್ತಾ ಇದ್ದೆ. ಸೊ ಅದು ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್, ಅದಾದ್ಮೇಲೆ ಮತ್ತೆ ಡೋಜಿ ಕ್ಯಾಂಡಲ್ ಎಂಗಲ್ಫ್ ಆಯಿತು. ಮತ್ತೆ ಒಂದು ಹ್ಯಾಮರ್ ಕ್ಯಾಂಡಲ್ ಆದರೆ ಮತ್ತೆ ಒಂದು ಡೋಜಿ ಕ್ಯಾಂಡಲ್, ಅದಾದ್ರ ಮೇಲೆ ಇನ್ನೊಂದು ಡೋಜಿ ಕ್ಯಾಂಡಲ್ ಆಯಿತು. ಸೊ ಈ ಡೋಜಿ ಕ್ಯಾಂಡಲ್ ಏನು ನನಗೆ ಕಾಣಿಸ್ತಾ ಇದೆ, ಸೊ ನಾನು ಇಲ್ಲಿ ಕನ್ಫರ್ಮೇಷನ್ ನನಗೆ ಸಿಕ್ತು. ಇಲ್ಲಿ ಆಲ್ರೆಡಿ ನನಗೆ ಕನ್ಫರ್ಮೇಷನ್ ಸಿಕ್ತು, ನನ್ನ ಸಿಗ್ನಲ್, ನನ್ನ ಅನಾಲಿಸಿಸ್ ಪ್ರಕಾರ ಇಲ್ಲಿಂದ ನನಗೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಕ್ಕಾಗಿದೆ, ನಾನು ಇವಾಗ ಎಂಟ್ರಿ ಮಾಡ್ಬೋದು ಅಂತ. ಸೊ ನಾನೇನು ಮಾಡಿದೆ, ಡೋಜಿ ಕ್ಯಾಂಡಲ್ ಮುಗಿದ್ರ ತಕ್ಷಣನೇ ಅದ್ರ ನೆಕ್ಸ್ಟ್ ಕ್ಯಾಂಡಲಲ್ಲೇ ನಾನು ಶಾರ್ಟ್ ಮಾಡಿದೆ. ನನ್ನ ಹೆಸರು ಬಂದ್ಬಿಟ್ಟು ಎಕ್ಸಾಕ್ಟ್ ಅದ್ರ ಮೇಲ್ಗಡೆ ವಿಕ್ ಮೇಲೆ ಆ್ಯಂಡ್ ಟಾರ್ಗೆಟ್ ಬಂದ್ಬಿಟ್ಟು ಈ ಏರಿಯಾ, ಈ ಆರ್ಡರ್ ಬ್ಲಾಕ್ ಏರಿಯಾ. ಸೊ ಇಲ್ಲಿವರೆಗೆ ನಾನು ಟಾರ್ಗೆಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನಾನು ಇಲ್ಲಿವರೆಗೆ ಟಾರ್ಗೆಟ್ ಇಟ್ಟೆ. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ನಾನು PNL ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಅಷ್ಟೇ ನನಗೆ ಇಲ್ಲಿ ಟಾರ್ಗೆಟ್ ಕೊಟ್ಟಿದೆ. ಬಟ್ ನಾನು ಪೂರ್ತಿ ಟಾರ್ಗೆಟನ್ನು ತಗೊಂಡಿಲ್ಲ. ಇದು 1:4 ಟಾರ್ಗೆಟ್ ಇರೋವಂಥದ್ದು. ಬಟ್ ನಾನು ಇಷ್ಟು ಪೂರ್ತಿ ತಗೊಂಡಿಲ್ಲ, ನಾನು ತಗೊಂಡಿರೋದು 1:2 ಮಾತ್ರ. ಸೊ ನಾನು ನಿಮಗೆ ನಮ್ಮ ಎಕ್ಸ್ನೆಸ್ ಟರ್ಮಿನಲ್ ಹೋಗ್ಬಿಟ್ಟು ತೋರಿಸ್ತೀನಿ ನನಗೆ ಎಷ್ಟು ಪ್ರಾಫಿಟ್ ಬಂತು ಏನು ಅಂತ. ಓಕೆನಾ, ಸೊ ಇದು ನಂದು ಎಕ್ಸ್ನೆಸ್ ಟರ್ಮಿನಲ್. ಸೊ ನಂದು ರಿಯಲ್ ಅಕೌಂಟು ನಿಮಗೆ ಕಾಣಿಸ್ತಾ ಇರ್ಬೋದು. ನಂದು $10 ಇದ್ದ ಅಕೌಂಟ್ ಇವಾಗ $18 ಆಗಿದೆ. ಸೊ ಇಲ್ಲೇನು ನಾನು ಒಂದು ಹಾರಿಜೆಂಟಲ್ ಲೈನ್ ಹಾಕಿದ್ದೀನಿ. ಸೊ ಈ ಲೈನ್ವರೆಗೆ ಮಾತ್ರನೇ ನಾನು ಟಾರ್ಗೆಟ್ ತೊಗೊಂಡಿರೋದು. ನಾನು ಪ್ರಾಫಿಟ್ ಬುಕ್ ಮಾಡಿರೋದು 2.29 ಅವ್ರಿಗೆ ಮಾತ್ರ ನಾನು ಟಾರ್ಗೆಟ್ ಬುಕ್ ಮಾಡಿರೋದು. ಬಟ್ ನಾನು ಆ್ಯಕ್ಚುಲ್ ಟಾರ್ಗೆಟ್ ತಗೊಂಡಿರೋದು ಇಲ್ಲಿಗೆ, ಅಲ್ಲಿವರೆಗೆ ಹಿಟ್ ಆಗಿದೆ. ಸೊ ನಾನು PNL ನೀವು ನೋಡ್ಬೋದು, ನೀವು ತೋರಿಸ್ತೀನಿ ಇವಾಗ. 3.11 ಸೆಂಟ್ ಅಂದರೆ $3 ಹತ್ತಿರ ನನಗೆ ಇದರಲ್ಲಿ ಪ್ರಾಫಿಟ್ ಸಿಕ್ಕಿದೆ. ಓಕೆನಾ, ಅಂದರೆ $1.5 ನಂದು SL, ಅದಾದ್ಮೇಲೆ $3 ನನಗೆ ಪ್ರಾಫಿಟ್, ಅಂದರೆ 1:2 ನನಗೆ ಇದರಲ್ಲಿ ಪೂರ್ತಿ ಈ ಟ್ರೇಡಲ್ಲಿ ಸಿಕ್ಕಿದೆ. ಓಕೆ, ಸೊ ಇದಿಷ್ಟು 24 ಏಪ್ರಿಲ್ ಡೇ 3 ಆಫ್ $10 Go ಚಾಲೆಂಜ್. ಸೊ ನಿಮಗೆ ಅನಿಸ್ತಾ ಇರ್ಬೋದು ತುಂಬ ಅಡ್ವೆಂಚರ್ ಆಗಿದೆ, ತುಂಬ ಹಿಲೋರೆಸ್ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಹೆಚ್ಚು ಶೇರ್ ಮಾಡಿ. ಇದೇ ರೀತಿ ನಿಮಗೆ ವೀಡಿಯೋಗಳನ್ನು ಮಾಡಿ ನಾನು
ಹಾಕ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.